ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಾಂಗ್ಲಾದೇಶ ನುಸುಳುಕೋರರ ಬಗ್ಗೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್ ಮಾಡಿ ಆ ವರದಿಯನ್ನು ಬಿತ್ತರಿಸಿದ ಬಳಿಕ ಈಗ ರಿಪಬ್ಲಿಕನ್ ತಂಡಕ್ಕೆ ಕೆಎಸ್ ಈಶ್ವರಪ್ಪನವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶದ ನುಸುಳುಕೋರರು ದೇಶದ್ರೋಹಿಗಳೇ, ಜನ ಜಾಗೃತಿ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ರಿಪಬ್ಲಿಕನ್ನಲ್ಲಿ ಈ ವಿಚಾರ, ಈ ಸುದ್ದಿ ನಾನು ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಅಮಿತ್ ಶಾ ಸಾಕಷ್ಟು ಬಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ ಬಾಂಗ್ಲಾ ನುಸುಳುಕೋರರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಕೆಎಸ್ ಈಶ್ವರಪ್ಪನವರು ಇದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ನೀವು ನೋಡಿರ್ಬೋದು ಬೆಳಗ್ಗೆ ದೇಶಕ್ಕೆ ಆಂತರಿಕವಾಗಿ ಭದ್ರತೆಗೆ ಧಕ್ಕೆ ಆಗುವಂಥ ಬಾಂಗ್ಲಾ ನುಸುಳುಕೋರರು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ವಾಸವಾಗಿದ್ದಾರೆ. ಸರ್, ನಾನು ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡ ಟಿ ವಿಯನ್ನು ನೋಡಿದಾಗ ರಿಪಬ್ಲಿಕ್ ಟಿ ವಿನವರಿಗೆ ಈ ರೀತಿ ಜನಜಾಗೃತಿ ಮಾಡಿದಿರಲ್ಲ, ಅದಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಬಾಂಗ್ಲಾ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುಕೋರರು ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಬಂದಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಂತೂ ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ. ಇಡೀ ದೇಶದಲ್ಲಿ ನುಸುಳುಕೋರರ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ದೇಶದ ಗೃಹ ಮಂತ್ರಿ ಮಾನ್ಯ ಅಮಿತ್ ಶಾ ಅವರು ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ನುಸುಳುಕೋರರು ಬಂದಿದ್ದಾರೆ, ಅವರು ಅಕ್ರಮವಾಗಿ ವೋಟರ್ ಲಿಸ್ಟ್ಗಳಲ್ಲೆಲ್ಲ ಹೆಸರುಗಳು ಸೇರಿಸ್ತಾ ಇದ್ದಾರೆ, ವ್ಯವಹಾರಗಳೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡಿ ರಿಪಬ್ಲಿಕ್ ಟಿ ವಿನ ಮುಖಾಂತರ ತಿಳ್ಕೊಂಡು ನಂಗೆ ಆಶ್ಚರ್ಯ ಆಯಿತು. ನಿಜಕ್ಕೂ ಕೂಡ ಇದನ್ನು ನಾವು ಇಡೀ ರಾಜ್ಯ ಜನ ನೋಡ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ನೋಡಬೇಕು. ಅವ್ರಿಗೆ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ರಾಜಕಾರಣಕ್ಕೋಸ್ಕರ ಇದನ್ನು ಮಾತನ್ನು ಹೇಳೋಕ್ಕೆ ಪಡ್ತಾ ಇಲ್ಲ. ಆ ಬಾಂಗ್ಲಾ ನುಸುಳುಕೋರರು ಏನಿದ್ದರೂ ಕೂಡ ದೇಶದ್ರೋಹಿಗಳೇ. ಇಲ್ಲಿ ಬಂದು ಇಲ್ಲೇ ದೇಶವನ್ನು ಹಾಳು ಮಾಡಬೇಕು ಅನ್ನೋಂಥ ದೇಶದಲ್ಲಿ ನಡೀತಾ ಇರೋಂಥ ಸಂದರ್ಭ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ ಅನ್ನೋಂಥ ಅಂಶವನ್ನು ನಾನು ಇವತ್ತು ರಿಪಬ್ಲಿಕ್ ಟಿ ವಿ ಮುಖಾಂತರನೇ ನನಗೂ ಗೊತ್ತಾಗಿತ್ತು. ಅದಕ್ಕೋಸ್ಕರ ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ತಕ್ಷಣ ಆ ಕಡೆ ಗಮನ ಕೊಡಬೇಕು. ಯಾರು ಬಾಂಗ್ಲಾ ನುಸುಳುಕೋರರಿದ್ದಾರೆ ಅವ್ರದ್ದೇನು ಕಾರ್ಡ್ಗಳಿದೆ, ರೇಷನ್ ಕಾರ್ಡು, ಬೇರೆ ಬೇರೆ ಏನು ಐಡೆಂಟಿಟಿ ಕಾರ್ಡ್ಗಳಿದೆ, ಅದೆಲ್ಲವನ್ನು ಕ್ಯಾನ್ಸಲ್ ಮಾಡಿ ಅವ್ರದ್ದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಜೆಗಳು ಅನ್ನೋದು ಅಕಸ್ಮಾತ್ ತೋರಿಸೋಂಥ ಪ್ರಯತ್ನ ಮಾಡಿದರೆ ಅದನ್ನು ತೆಗೆದು, ವೋಟರ್ ಲಿಸ್ಟ್ನಲ್ಲಿ ಅಕಸ್ಮಾತ್ ಅವ್ರ ಹೆಸರುಗಳಿದ್ದರೆ ಅದನ್ನು ಕಿತ್ತಾಕಿ ಎಷ್ಟು ಸಾಧ್ಯವಷ್ಟು ಅವ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀನಿ. ನಾನು ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಟಿ ವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದಿಷ್ಟು ಈಶ್ವರಪ್ಪನವರ ಮಾತಾಗಿರುವಂಥದ್ದು. ಈ ಪ್ರಕರಣವನ್ನು ಬಯಲಿಗೆಳೆದಂಥ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಅಭಿನಂದನೆ ತಿಳಿಸ್ತೇನೆ. ಜೊತೆಗೆ ಯಾರು ಇಲ್ಲಿ ಬಾಂಗ್ಲಾ ನುಸುಳುಕೋರಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಸರ್ಕಾರಕ್ಕೆ ಈಶ್ವರಪ್ಪನವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್, ಒಂದ್ ಕಡೆ ದಾಳಿಯಾಗಿದೆ, ಪೊಲೀಸರಿಂದ ಸೂಲಿಬೆಲೆ ಆ ಭಾಗದಲ್ಲೆಲ್ಲ ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಕಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲಿ ನಮ್ಮ ವರದಿಯ ಸಂಚಲನ ಸೃಷ್ಟಿಯಾಗಿದ್ದಂತೂ ಸುಳ್ಳಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಡಬೇಕು, ಅವರ ರಿಯಾಕ್ಷನ್ಗೆ ನಾವು ವೇಟ್ ಮಾಡ್ತಿದ್ದೀವಿ. ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು. ಹೌದು, ನಿಮ್ಮ ವರದಿಯಿಂದ ನಮ್ಮ ಗಮನಕ್ಕೆ ಬಂದಿದೆ, ತತ್ಕ್ಷಣಕ್ಕೆ ನಾವು ಅಲರ್ಟ್ ಆಗ್ತೀವಿ, ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಬಾಂಗ್ಲಾದೇಶ ಮಾತ್ರ ಅಲ್ಲ, ಬೇರೆ ಎಲ್ಲಿಂದಲೋ ಅವರು ಒಳನುಸುಳಿದ್ರೆ ಅಂಥವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯಾಗೆ ಉಳಿಯದೆ ಅದು ಇಂಪ್ಲಿಮೆಂಟ್ ಆಗಲೇಬೇಕು, ಕಾರ್ಯರೂಪಕ್ಕೆ ಬರಲೇಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ಆಗ್ರಹ. ಕಾರಣ, ದೇಶದ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ ಸೃಷ್ಟಿ ಮಾಡುವಂತಹ ಬೆಳವಣಿಗೆಗಳಿದೆಲ್ಲವೂ ಕೂಡ. ಹಾಗಾಗಿ ಕಡಿವಾಣ ಹಾಕಲೇಬೇಕು ಅಂತ ರಿಪಬ್ಲಿಕ್ ಕನ್ನಡ ಆಗ್ರಹಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಾಂಗ್ಲಾದೇಶ ನುಸುಳುಕೋರರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿ ಆ ವರದಿಯನ್ನು ಬಿತ್ತರಿಸಿದ ಬಳಿಕ ಈಗ ರಿಪಬ್ಲಿಕ್ ಕನ್ನಡ ತಂಡಕ್ಕೆ ಕೆಎಸ್ ಈಶ್ವರಪ್ಪನವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶದ ನುಸುಳುಕೋರರು ದೇಶದ್ರೋಹಿಗಳೇ, ಜನ ಜಾಗೃತಿ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರ, ಈ ಸುದ್ದಿ ನಾನು ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಅಮಿತ್ ಶಾ ಸಾಕಷ್ಟು ಬಾರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ
ಏನು ಬಾಂಗ್ಲಾ ನುಸುಳುಕೋರರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ನ ಮಾಡಿ ಏನು ಸರ್ಕಾರವನ್ನು ಎಚ್ಚರಿಸುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ KH ಈಶ್ವರಪ್ಪನವರು ಇದ್ದಾರೆ. ಅವರನ್ನ ಮಾತಾಡಿಸ್ತೇನೆ. ಸರ್, ನೀವು ನೋಡಿರ್ಬೋದು ಬೆಳಗ್ಗೆ ಏನು ದೇಶಕ್ಕೆ ಆಂತರಿಕವಾಗಿ ಭದ್ರತೆಗೆ ಧಕ್ಕೆ ಆಗುವಂಥ ಬಾಂಗ್ಲಾ ನುಸುಳುಕೋರರು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ವಾಸವಾಗಿದ್ದಾರೆ. ಸರ್, ನಾನು ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡ ಟಿವಿಯನ್ನು ನೋಡಿದಾಗ ರಿಪಬ್ಲಿಕ್ ಟಿವಿನವರಿಗೆ ಈ ರೀತಿ ಜನಜಾಗೃತಿ ಮಾಡಿದಿರಲ್ಲ, ಅದಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಬಾಂಗ್ಲಾ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುಕೋರರು ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಬಂದಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಂತೂ ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ. ಇಡೀ ದೇಶದಲ್ಲಿ ನುಸುಳುಕೋರರ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ದೇಶದ ಗೃಹ ಮಂತ್ರಿ ಮಾನ್ಯ ಅಮಿತ್ ಶಾ ಅವರು ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ನುಸುಳುಕೋರರು ಬಂದಿದ್ದಾರೆ. ಅವರು ಅಕ್ರಮವಾಗಿ ವೋಟರ್ ಲಿಸ್ಟ್ಗಳಲ್ಲೆಲ್ಲ ಹೆಸರುಗಳು ಸೇರಿಸ್ತಾ ಇದ್ದಾರೆ, ವ್ಯವಹಾರಗಳೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡಿ ರಿಪಬ್ಲಿಕ್ ಟಿವಿಯ ಮುಖಾಂತರ ತಿಳ್ಕೊಂಡು ನಂಗೆ ಆಶ್ಚರ್ಯ ಆಯಿತು. ನಿಜಕ್ಕೂ ಕೂಡ ಇದನ್ನು ನಾವು ಇಡೀ ರಾಜ್ಯ ಜನ ನೋಡ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ನೋಡಬೇಕು. ಅವ್ರಿಗೆ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ರಾಜಕಾರಣಕ್ಕೋಸ್ಕರ ಇದನ್ನು ಮಾತನ್ನು ಹೇಳೋಕ್ಕೆ ಪಡ್ತಾ ಇಲ್ಲ. ಆ ಬಾಂಗ್ಲಾ ನುಸುಳುಕೋರರು ಏನಿದ್ದರೂ ಕೂಡ ದೇಶದ್ರೋಹಿಗಳೇ. ಇಲ್ಲಿ ಬಂದು ಇಲ್ಲೇ ದೇಶವನ್ನು ಹಾಳು ಮಾಡಬೇಕು ಅನ್ನೋಂಥ ದೇಶದಲ್ಲಿ ನಡೀತಾ ಇರೋಂಥ ಸಂದರ್ಭ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ ಅನ್ನೋಂಥ ಅಂಶವನ್ನು ನಾನಿವತ್ತು ರಿಪಬ್ಲಿಕ್ ಟಿವಿ ಮುಖಾಂತರನೇ ನನಗೂ ಗೊತ್ತಾಗಿತ್ತು. ಅದಕ್ಕೋಸ್ಕರ ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ತಕ್ಷಣ ಆ ಕಡೆ ಗಮನ ಕೊಡಬೇಕು. ಯಾರು ಬಾಂಗ್ಲಾ ನುಸುಳುಕೋರರಿದ್ದಾರೆ ಅವ್ರದ್ದೇನು ಕಾರ್ಡ್ಗಳಿದೆ, ರೇಷನ್ ಕಾರ್ಡು, ಬೇರೆ ಬೇರೆ ಏನು ಐಡೆಂಟಿಟಿ ಕಾರ್ಡ್ಗಳಿದೆ, ಅದೆಲ್ಲವನ್ನು ಕ್ಯಾನ್ಸಲ್ ಮಾಡಿ ಅವ್ರದ್ದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಜೆಗಳು ಅನ್ನೋದು ಅಕಸ್ಮಾತ್ ತೋರಿಸೋಂಥ ಪ್ರಯತ್ನ ಮಾಡಿದರೆ ಅದನ್ನು ತೆಗೆದು ವೋಟರ್ ಲಿಸ್ಟ್ನಲ್ಲಿ ಅಕಸ್ಮಾತ್ ಅವ್ರ ಹೆಸರುಗಳಿದ್ದರೆ ಅದನ್ನು ಕಿತ್ತಾಕಿ ಎಷ್ಟು ಸಾಧ್ಯವೋ ಅಷ್ಟು ಅವ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀನಿ. ನಾನು ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದಿಷ್ಟು ಈಶ್ವರಪ್ಪನವರ ಮಾತಾಗಿರುವಂಥದ್ದು. ಈ ಪ್ರಕರಣವನ್ನು ಬಯಲಿಗೆಳೆದಂಥ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಅಭಿನಂದನೆ ತಿಳಿಸ್ತೇನೆ. ಜೊತೆಗೆ ಯಾರು ಇಲ್ಲಿ ಬಾಂಗ್ಲಾ ನುಸುಳುಕೋರಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಸರ್ಕಾರಕ್ಕೆ ಈಶ್ವರಪ್ಪನವರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಒಂದ್ ಕಡೆ ದಾಳಿಯಾಗಿದೆ, ಪೊಲೀಸರಿಂದ ಸೂಲಿಬೆಲೆ ಆ ಭಾಗದಲ್ಲೆಲ್ಲ ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಕಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲಿ ನಮ್ಮ ವರದಿಯ ಸಂಚಲನ ಸೃಷ್ಟಿಯಾಗಿದ್ದಂತೂ ಸುಳ್ಳಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಡಬೇಕು. ಅವರ ರಿಯಾಕ್ಷನ್ಗೆ ನಾವು ವೇಟ್ ಮಾಡ್ತಿದ್ದೀವಿ. ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು. ಹೌದು, ನಿಮ್ಮ ವರದಿಯಿಂದ ನಮ್ಮ ಗಮನಕ್ಕೆ ಬಂದಿದೆ, ತತ್ಕ್ಷಣಕ್ಕೆ ನಾವು ಅಲರ್ಟ್ ಆಗ್ತೀವಿ, ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಬಾಂಗ್ಲಾದೇಶ ಮಾತ್ರ ಅಲ್ಲ, ಬೇರೆ ಎಲ್ಲಿಂದಲೋ ಅವರು ಒಳನುಸುಳಿದ್ರೆ ಅಂಥವರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯಾಗೆ ಉಳಿಯದೆ ಅದು ಇಂಪ್ಲಿಮೆಂಟ್ ಆಗಲೇಬೇಕು, ಕಾರ್ಯರೂಪಕ್ಕೆ ಬರಲೇಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡ ಆಗ್ರಹ. ಕಾರಣ, ದೇಶದ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ ಸೃಷ್ಟಿ ಮಾಡುವಂತಹ ಬೆಳವಣಿಗೆಗಳಿದೆಲ್ಲವೂ ಕೂಡ. ಹಾಗಾಗಿ ಕಡಿವಾಣ ಹಾಕಲೇಬೇಕು ಅಂತ ರಿಪಬ್ಲಿಕ್ ಕನ್ನಡ ಆಗ್ರಹಿಸ್ತಾ ಇದೆ. ಈಗ ಒಂದು ಬ್ರೇಕ್ ಇರುತ್ತೆ. ಅತ್ಯುತ್ತಮ ಫರ್ನಿಚರ್ಸ್ ಖರೀದಿಗೆ ಇಲ್ಲಿದೆ ಅವಕಾಶ. ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಒಂದೇ ಸೂರಿನಲ್ಲಿ ಡಿಸೈನ್ ಸೋಫಾ ಸೇರಿ ಬಟ್ಟೆ, ಫುಟ್ವೇರ್ ಲಭ್ಯ. ನೀವು ಒಮ್ಮೆ ವಿಸಿಟ್ ಕೊಡಿ. ರಿಪಬ್ಲಿಕ್ ಕನ್ನಡ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಆಗಸ್ಟ್ 2ರಿಂದ 5ರವರೆಗೆ. ಸ್ಥಳ ಗೇಟ್ ನಂಬರ್ 5, ಕಿಂಗ್ಸ್ ಕೋರ್ಟ್, ಪ್ಯಾಲೇಸ್ ಗ್ರೌಂಡ್, ಬೆಂಗಳೂರು.